Kanga. Hello everyone, good evening. This is dietitian Charumati. So I had completed my masters in food science and nutrition. So I'm working as a dietitian in Colors since 3.5 years. So today I'm here to clarify all your queries regarding diet. So please ask your questions. So I'll try to cover all your queries regarding the diet. ಸೊ ಕಲರ್ಸ್ ಅಂದ ತಕ್ಷಣ ಫಸ್ಟ್ ನಮ್ಮ ಮೈಂಡಿಗೆ ಬರೋದು ವೆಯ್ಟ್ ಲಾಸ್ ಟ್ರೀಟ್ಮೆಂಟ್. ಸೊ ವೆಯ್ಟ್ ಲಾಸ್ ಟ್ರೀಟ್ಮೆಂಟ್ ಅಂದರೆ ಕಲರ್ಸಲ್ಲಿ ಹೇಗೆ ವೆಯ್ಟ್ ಲಾಸ್ ಟ್ರೀಟ್ಮೆಂಟ್ ಕೊಡ್ತಾರೆ, ಟ್ರೀಟ್ಮೆಂಟ್ಸ್ ಹೇಗಿರುತ್ತೆ, ಸೊ ವೆಯ್ಟ್ ಲಾಸ್ ಯಾವ ಡ್ಯೂರೇಷನಲ್ಲಿ ವೆಯ್ಟ್ ಲಾಸ್ ಬರುತ್ತೆ, ಪರ್ಮನೆಂಟ್ ವೆಯ್ಟ್ ಲಾಸ್ ಇರುತ್ತಾ ಇರಲ್ವಾ, ಸೊ ಈ ಥರ ಡೌಟ್ಸು ಸೊ ಮೈಂಡ್ಗೆ ಈ ಥರ ಸಮ್ ಕ್ವೆಶನ್ಸ್ ಬರುತ್ತೆ. ಸೊ ಎಸ್, ಡೆಫಿನೆಟ್ಲಿ ಕಲರ್ಸಲ್ಲಿ ಖಂಡಿತ ನಿಮಗೆ ವೆಯ್ಟ್ ಲಾಸ್ ಇರುತ್ತೆ. ಸೊ ಫಸ್ಟ್ ಥಿಂಗ್ ಕಲರ್ಸಲ್ಲಿ ಏನಿರುತ್ತೆ ಅಂತಂದರೆ ಇಂಡಿವಿಜುವಲ್ ಪರ್ಸನಲೈಸ್ಡ್ ಡಯಾಗ್ನೋಸಿಸ್ ಇರುತ್ತೆ. ಸೊ ವಾಟ್ ಈಸ್ ಇಂಡಿವಿಜುವಲ್ ಪರ್ಸನಲೈಸ್ಡ್ ಡಯಾಗ್ನೋಸಿಸ್ ಅಂತಂದರೆ, ಸೊ ಒಬ್ಬ ಪರ್ಸನ್ ಇವಾಗ ನಾವು ವೆಯ್ಟ್ ಲಾಸ್ ಆಗಬೇಕು ಅಂತ ಬಂದರೆ ಸೊ ಅವ್ರದ್ದು ಗೋಲ್, ಸೊ ಫಾರ್ ವಾಟ್ ಪರ್ಪಸ್ ಅವ್ರು ವೆಯ್ಟ್ ಲಾಸ್ ಆಗಕ್ಕೆ ಬಂದಿದ್ದಾರೆ, ಸೊ ಅವ್ರದ್ದು ಗೋಲ್ ಏನು, ಫಾರ್ ಎಕ್ಸಾಂಪಲ್ ಮ್ಯಾರೇಜ್ ಆಗಿರ್ಬೋದು, ಇಲ್ಲ ಅಂತಂದರೆ ಹೆಲ್ತ್ ಕಂಡೀಷನ್ಗೋಸ್ಕರ ವೆಯ್ಟ್ ಲಾಸ್ ಆಗಕ್ಕೆ ಬಂದಿರ್ಬೋದು. ಸೊ ಆ ಥರ ಡಯಾಗ್ನೋಸಿಸ್ ಇರುತ್ತೆ. ಸೊ ಅದಾದಮೇಲೆ ಅವ್ರ ಲೈಫ್ ಸ್ಟೈಲ್ ಹೇಗಿದೆ, ಸೊ ಏನಾದರೂ ಮೆಡಿಕಲ್ ಹಿಸ್ಟ್ರಿ ಇತ್ತಾ, ಫಾರ್ ಎಕ್ಸಾಂಪಲ್ ಏನಾದರೂ ಸರ್ಜರಿ ಆಗಿ ಬೆಡ್ ರೆಸ್ಟ್ ತೊಗೊಂಡು ಸೊ ಅದರಿಂದ ವೆಯ್ಟ್ ಗೇನ್ ಆಗಿದ್ದಾರಾ, ಆರ್ ಎಲ್ಸ್ ಅಟ್ ಪ್ರೆಸೆಂಟ್ ಏನಾದರೂ ಅವರಿಗೆ ಹೆಲ್ತ್ ಕಾಂಪ್ಲಿಕೇಶನ್ಸ್ ಇದೆಯಾ, ಲೈಕ್ ಹೈಪರ್ ಟೆನ್ಷನ್ ಆಗಿರ್ಬೋದು, ಹೈಪೋಥೈರಾಯ್ಡ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಆರ್ ಎಲ್ಸ್ ಏನಾದರೂ ಸರ್ಜರಿ ಆಗಿರ್ಬೋದು. ಸೊ ಇದರಿಂದ ಏನಾದರೂ ಅವರು ವೆಯ್ಟ್ ಗೇನ್ ಆಗಿದ್ದಾರಾ, ಸೊ ಇದೆಲ್ಲ ಡಯಾಗ್ನೋಸ್ ಮಾಡಿ ಇವ್ರದ್ದು ವೆಯ್ಟ್ ಲಾಸ್ ಪ್ರೋಗ್ರಾಮ್, ಒಬ್ಬ ಇಂಡಿವಿಜುವಲ್ ಪರ್ಸನ್ದು ವೆಯ್ಟ್ ಲಾಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಸೊ ದೆನ್ ವೆಯ್ಟ್ ಲಾಸ್, ಸೊ ನಮಗೆ ವೆಯ್ಟ್ ಲಾಸ್ ಆಗಬೇಕು ಅಂದ ತಕ್ಷಣ ನಮ್ಮ ಮೈಂಡ್ಗೆ ಏನು ಬರುತ್ತೆ ಅಂತಂದರೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕಂತ. ಸೊ ಲೈಫ್ ಸ್ಟೈಲ್, ಸೊ ವಾಟ್ ಈಸ್ ಲೈಫ್ ಸ್ಟೈಲ್, ಸೊ ವೆಯ್ಟ್ ಲಾಸ್ ಅಂದ ತಕ್ಷಣ ನಾವು ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು, ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡ್ರೆ ನಾವು ವೆಯ್ಟ್ ಲಾಸ್ ಆಗ್ತೀವಿ ಅಂತ. ಸೊ ವಾಟ್ ಈಸ್ ಲೈಫ್ ಸ್ಟೈಲ್, ಸೊ ಲೈಫ್ ಸ್ಟೈಲ್ ಅಂದ ತಕ್ಷಣ 95% ಆಫ್ ಅಸ್ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಫುಡ್ ಹ್ಯಾಬಿಟ್ಸ್ ಮತ್ತು ಫುಡ್ ಪ್ಯಾಟರ್ನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಬೇಸಿಕಲಿ ಫುಡ್ ಪ್ಯಾಟ್ರನ್ ಮತ್ತು ಫುಡ್ ಹ್ಯಾಬಿಟ್ ಮಾತ್ರನೇ ಲೈಫ್ ಸ್ಟೈಲ್ ಅಲ್ಲ. ಸೊ ಲೈಫ್ ಸ್ಟೈಲ್ ಅಂತ ಅಂದರೆ ಒಬ್ಬ ಇಂಡಿವಿಜುವಲ್ದು ಓವರಾಲ್ ಹ್ಯಾಬಿಟ್ಸ್ ಮತ್ತು ಬಿಹೇವಿಯರ್ ಬರುತ್ತೆ. ಸೊ ಓವರಾಲ್ ಹ್ಯಾಬಿಟ್ಸ್ ಮತ್ತು ಬಿಹೇವಿಯರಲ್ಲಿ ಫುಡ್ ಪ್ಯಾಟ್ರನ್ ಮತ್ತು ಫುಡ್ ಹ್ಯಾಬಿಟ್ಸ್ ಅನ್ನೋದು ಕೂಡ ಒಂದು. ಸೊ ಫಾರ್ ಎಕ್ಸಾಂಪಲ್ ಫುಡ್ ಪ್ಯಾಟ್ರನ್ ಆಗಿರ್ಬೋದು, ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಆರ್ ಎಲ್ಸ್ ಸ್ಲೀಪ್ ಪ್ಯಾಟ್ರನ್ ಆಗಿರ್ಬೋದು, ಆರ್ ಎಲ್ಸ್ ಫ್ಲೂಯಿಡ್ ಇಂಟೇಕ್ ಆಗಿರ್ಬೋದು ಪರ್ಸನ್ದು, ಆರ್ ಎಲ್ಸ್ ಎನಿಥಿಂಗ್ ಲೈಕ್ ಏನಾದರೂ ಮೆಡಿಕಲ್ ಕಾಂಪ್ಲಿಕೇಶನ್. ಸೊ ಇದೆಲ್ಲ ಒಂದು ಲೈಫ್ ಸ್ಟೈಲ್ ಅಂತ ಕನ್ಸಿಡರ್ ಮಾಡ್ತೀವಿ. ನಾಟ್ ಓನ್ಲಿ ಫುಡ್ ಪ್ಯಾಟ್ರನ್ ಮತ್ತು ಫುಡ್ ಹ್ಯಾಬಿಟ್ ಮಾತ್ರನೇ ನಾವು ಕನ್ಸಿಡರ್ ಮಾಡಲ್ಲ ಲೈಫ್ ಸ್ಟೈಲ್ ಅಂತ. ಸೊ ಫುಡ್ ಪ್ಯಾಟ್ರನ್ ಮತ್ತು ಫುಡ್ ಹ್ಯಾಬಿಟ್ ಅಂದ್ರೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಫುಡ್ ಪ್ಯಾಟ್ರನ್ ಅಂದರೆ ಏನು, ಸೊ ಫುಡ್ ಪ್ಯಾಟ್ರನ್ ಅಂತ ಅಂದರೆ ಲೈಕ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫುಡ್ ಪ್ಯಾಟ್ರನ್ ಅನ್ನೋದು, ಲೈಕ್ ರೀಜನ್ ಮೇಲಾಗಿರ್ಬೋದು, ಕಲ್ಚರ್ ಮೇಲಾಗಿರ್ಬೋದು. ಸೊ ಈ ಥರ ಫುಡ್ ಪ್ಯಾಟ್ರನ್ ಡಿಪೆಂಡ್ ಆಗಿರುತ್ತೆ. ಬಟ್ ಫುಡ್ ಹ್ಯಾಬಿಟ್ ಅಂತ ಅಂದರೆ ಒಬ್ಬ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಲೈಕ್ ಒಬ್ಬ ಇಂಡಿವಿಜುವಲ್ದು ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಮೇಲೆ ಅದು ಫುಡ್ ಹ್ಯಾಬಿಟ್ಸ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಅದೇ ಥರ ಸ್ಲೀಪ್ ಪ್ಯಾಟ್ರನ್ ಕೂಡ. ಹಾಯ್ ಎವ್ರಿವನ್.
Just a second, got some questions. Hi, is there any weight loss supplements provides in colors? No, definitely no. ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಆಗಲಿ ಟ್ಯಾಬ್ಲೆಟ್ಸ್ ಆಗಲಿ ಯಾವುದು ಕಲರ್ಸಲ್ಲಿ ಕೊಡಲ್ಲ. ಜಸ್ಟ್ ಎಲ್ಲ ಎಕ್ಸ್ಟರ್ನಲ್ ಟ್ರೀಟ್ಮೆಂಟೇ ಆಗಿರುತ್ತೆ. ದಟ್ ಟು ನಾನ್ ಇನ್ವೆಸಿವ್ ಟ್ರೀಟ್ಮೆಂಟೇ ಆಗಿರುತ್ತೆ. ಯಾವುದೇ ಥರದ ಸಪ್ಲಿಮೆಂಟ್ಸ್ ಆಗಲಿ ಆರೆಲ್ಸ್ ಟ್ಯಾಬ್ಲೆಟ್ಸ್ ಪೌಡರ್ಸ್ ಈ ಥರದ್ದಂತೂ ಯಾವುದೇ ರೀತಿ ಇರಲ್ಲ ವೆಯ್ಟ್ ಲಾಸ್ಗೆ. So then coming to sleep pattern, just a second. Should I want to stop non-veg completely while taking treatment in colors? Definitely no. ಕಂಪ್ಲೀಟ್ ಆಗಿ ನೀವು ನಾನ್ ವೆಜ್ ಬಿಡಬೇಕು ಅನ್ನೋದಿರಲ್ಲ. ಸೊ ನಾನ್ ವೆಜ್ ಇಂಟೇಕ್ ಫಾರ್ ಎಕ್ಸಾಂಪಲ್ ನೀವು ವೀಕ್ಲಿ 3 times 4 times ಆರ್ 5 times ಸೊ ಈ ಥರ ತೊಗೊತಿದ್ರೆ ಸೊ ಆ ಕ್ವಾಂಟಿಟೀಸ್ನ ಕಡಿಮೆ ಮಾಡಬೇಕಿರುತ್ತೆ. ಬಟ್ ಕಂಪ್ಲೀಟಾಗಿ ಸ್ಟಾಪ್ ಮಾಡೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ಆಲ್ಸೋ ನೀವು ಬ್ರೇಕ್ಫಾಸ್ಟ್ ಟೈಮಲ್ಲಿ ತೊಗೊತಿದ್ದೀರಾ, ಲಂಚ್ ಟೈಮಲ್ಲಿ ತೊಗೊತಿದ್ದೀರಾ, ಇಲ್ಲ ಅಂತಂದರೆ ಡಿನ್ನರ್ ಟೈಮಲ್ಲಿ ತೊಗೊತಿದ್ದೀರಾ. ಸೊ ಯಾವ ಟೈಮಲ್ಲಿ ತೊಗೋತಿದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬ್ರೇಕ್ಫಾಸ್ಟ್ ಟೈಮಲ್ಲಿ ನಾನ್ ವೆಜ್ನ ತಿನ್ನಬಾರ್ದು ಆ್ಯಂಡ್ ಆಲ್ಸೋ ಡಿನ್ನರ್ ಟೈಮಲ್ಲಿ ಕೂಡ ನಾನ್ ವೆಜ್ನ ತಿನ್ನಬಾರ್ದು. ಸೊ ಬ್ರೇಕ್ಫಾಸ್ಟ್ ಟೈಮಲ್ಲಿ ಯಾಕೆ ತಿನ್ನಬಾರ್ದು ಅಂತ ಹೇಳ್ತೀವಂತ ಅಂದರೆ ಸೊ ಬ್ರೇಕ್ಫಾಸ್ಟ್ ಟೈಮಲ್ಲಿ ಸೊ 8 to 9 hours ಸ್ಟಮಕ್ ಎಂಪ್ಟಿ ಇರುತ್ತೆ. ಸೊ ನೈಟ್ ಟು ಮಾರ್ನಿಂಗಿಂದ ಸೊ 8 to 9 hours ಎಂಪ್ಟಿ ಇರೋದ್ರಿಂದ ಸೊ ಎಂಪ್ಟಿ ಸ್ಟಮಕಲ್ಲಿ ನಾನ್ ವೆಜ್ ತಗೋಬಾರ್ದು. ಆ್ಯಂಡ್ ದೆನ್ ಡಿನ್ನರಲ್ಲಿ ಯಾಕೆ ತಿನ್ನಬಾರ್ದು ಅಂತ ಅಂದರೆ ಸೊ ನೈಟ್ ಫಿಸಿಕಲಾಗಿ ಅಷ್ಟು ಬಾಡಿ ಆ್ಯಕ್ಟಿವಲ್ಲಿ ಇರಲ್ಲ, ರೆಸ್ಟಿಂಗ್ ಮೋಡಲ್ಲಿ ಇರುತ್ತೆ. ಸೊ ಕ್ಯಾಲರೀಸ್ನ ನಾವು ಬರ್ನ್ ಮಾಡೋಕ್ಕಾಗದೇ ಇರೋ ಕಾರಣ ನಾವು ನೈಟ್ ಟೈಮಲ್ಲಿ ಕೂಡ ನಾನ್ ವೆಜ್ನ ತೊಗೊಬೋದು. ಸೊ ಲಂಚ್ ಟೈಮ್ ಆಫ್ಟರ್ನೂನ್ ಲಂಚ್ ಟೈಮಲ್ಲಿ ನಾನ್ ವೆಜ್ನ ಪ್ರಿಫರ್ ಮಾಡಿ. ಹಾಗೆ ನಾನ್ ವೆಜ್ ಯಾವ ಥರ ನೀವು ನಾನ್ ವೆಜ್ನ ಪ್ರಿಫರ್ ಮಾಡಬೇಕಂತ ಅಂದರೆ ಸೀ ಫುಡ್ಸ್ ಆಗಿರ್ಬೋದು, ಇಲ್ಲ ಲೀನ್ ಮೀಟ್. ಸೊ ಈ ಥರದನ್ನು ಪ್ರೋಟೀನ್ ಜಾಸ್ತಿ ಇರೋದು ಈ ಥರದ್ದು ಫುಡ್ಸ್ನ ಸ್ವಲ್ಪ ಪ್ರಿಫರ್ ಮಾಡಿ ದ್ಯಾನ್ ರೆಡ್ ಮೀಟ್ಸ್ ಆ ಥರದ್ದಕ್ಕಿಂತ ಸ್ವಲ್ಪ ಲೀನ್ ಮೀಟ್ ಈ ಥರದ್ದನ್ನು ಸ್ವಲ್ಪ ಪ್ರಿಫರ್ ಮಾಡಿ. ಸೊ ಕಂಪ್ಲೀಟಾಗಿ ನಾನ್ ವೆಜ್ ಅಂತೂ ಬಿಡೋಂಗಿಲ್ಲ. ಫಾರ್ ಎಕ್ಸಾಂಪಲ್ ನೀವು ವೀಕ್ಲಿ 3-4 times ತೊಗೊಳೋದನ್ನ 2 times ಇಲ್ಲ 1 time ಈ ಥರ ಇದು ಮಾಡಿ. Can I join colors after my menopause? ಶೋರ್, ಡೆಫಿನೆಟ್ಲಿ ಖಂಡಿತ ಮೆನೋಪಾಸ್ ಆದಮೇಲೆ ನೀವು ಜಾಯ್ನ್ ಆಗ್ಬೋದು. ಯಾಕಂದರೆ 40 to 45 yearsವರೆಗೂ ಬಾಡಿ ಪ್ರೋಗ್ರಾಮ್ ಬಾಡಿ ಫಂಕ್ಷನ್ಸೇ ಬೇರೆ ಇರುತ್ತೆ. ಲೈಕ್ ಮಂತ್ಲಿ ಒನ್ಸ್ ಮೆಚುರಲ್ ಸೈಕಲ್ ಇರ್ಬೋದು. ಸೊ ಆ ಥರ ಸೊ ಅದು ಮೆನೋಪಾಸ್ ಬಂದಮೇಲೆ ಕೆಲವೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಖಂಡಿತ ವೆಯ್ಟ್ ಗೇನ್ ಆಗಿರ್ತೀರ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಖಂಡಿತ ನೀವು ಕಲರ್ಸ್ ಜಾಯ್ನ್ ಆಗ್ಬೋದು. ಸೊ ಯು ಕ್ಯಾನ್ ಸಿ ಗುಡ್ ರಿಸಲ್ಟ್ಸ್, ಒಳ್ಳೆ ರಿಸಲ್ಟ್ಸು ಸಿಗುತ್ತೆ, ನೀವು ಕಲರ್ಸ್ ಜಾಯ್ನ್ ಆಗ್ಬೋದು. How long you are working with colors? It's been 3.5 years I'm working. Without diet can I reduce my weight loss in colors? ಎಸ್, ವಿತೌಟ್ ಡಯಟ್ ಖಂಡಿತ ನಿಮಗೆ 100% ರಿಸಲ್ಟ್ ಬರುತ್ತೆ. ಕಲರ್ಸ್ ಟ್ರೀಟ್ಮೆಂಟಿಂದನೇ 99.999 ರಿಸಲ್ಟ್ ಬರುತ್ತೆ. ಡಯಟ್ ಯಾಕೆ ಅಂತ ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಸಸ್ಟೈನಿಟಿ ಮಾಡೋಕ್ಕೆ ಲೈಕ್ ಬ್ಯಾಲೆನ್ಸ್ಡ್ ನ್ಯೂಟ್ರಿಯೆಂಟ್ಸ್ ಇರೋಂತಹ ಬ್ಯಾಲೆನ್ಸ್ಡ್ ಡಯಟ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಲೈಕ್ ಡಯಟ್ನ ಫಾಲೋ ಮಾಡೋದು ಬಿಟ್ಟರೆ ಪರ್ಟಿಕ್ಯುಲರ್ ಆಗಿ ಇದೇ ಡಯಟ್ನ ನೀವು ಫಾಲೋ ಮಾಡಬೇಕು. ಲೈಕ್ ಕ್ರ್ಯಾಶ್ ಡಯಟ್ ಆಗಿರ್ಬೋದು, ಆರ್ ಎಲ್ಸ್ ಕೀಟೋ ಡಯಟ್ ಆರ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಈ ಥರದ್ದೇನೂ ಇರಲ್ಲ. ನಿಮಗೆ ಲೈಕ್ ನಾರ್ಮಲ್ ಬ್ಯಾಲೆನ್ಸ್ ನ್ಯೂಟ್ರಿಯೆಂಟ್ಸ್ ಇರೋ ಡಯಟೇ ಕೊಡೋದ್ರಿಂದ ಸೊ ಅದನ್ನೇ ನೀವು ಬೇಸಿಕಲಿ ಏನು ತಿಂತಿದ್ದೀರೋ ಏನು ತೊಗೊತಿದ್ದೀರೋ ಅದರಲ್ಲೇ ಸ್ಲೈಟ್ಲಿ ಚೇಂಜಸ್ ಇರುತ್ತೆ ಬಿಟ್ಟರೆ ಪರ್ಟಿಕ್ಯುಲರ್ ಆಗಿ ಇದೇ ತಿನ್ನಬೇಕು, ಇದು ಸ್ಟಾಪ್ ಮಾಡಬೇಕು, ಇದು ಅವಾಯ್ಡ್ ಮಾಡಬೇಕು ಅಂತ ಏನೂ ಇರಲ್ಲ. Then as I was explaining, sleeping pattern.
ಸೊ ಸ್ಲೀಪ್ ಪ್ಯಾಟ್ರನ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ವೆಯ್ಟ್ ಲಾಸ್ ಟೈಮಲ್ಲಿ ಆಗಿರ್ಬೋದು ಆರ್ ಎಲ್ಸ್ ವೆಯ್ಟ್ ಗೇನ್ ಆಗೋಕ್ಕೆ. ಸೊ ಸ್ಲೀಪಿಂಗ್ ಪ್ಯಾಟ್ರನ್ ಅಂದರೆ ಸ್ಲೀಪ್ ಡ್ಯೂರೇಷನ್. ಸೊ ಆ್ಯಸ್ ಯೂಶುವಲ್ ಒಬ್ಬ ಅಡಲ್ಟ್ಗೆ ಸ್ಲೀಪ್ ಡ್ಯೂರೇಷನ್ ಅಂದರೆ 7 to 9 hours ಕಂಪ್ಲೀಟ್ ರೆಸ್ಟ್ ಇರಬೇಕು ಬಾಡಿಗೆ. ಸೊ ಇಲ್ಲ ಅಂತ ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಒಬ್ಬ ಪರ್ಸನ್ 5 to 6 hours ನಿದ್ದೆ ಮಾಡ್ತಿದ್ದಾರೆ ಅಂದರೆ ಅದನ್ನು ನಾವು ಶಾರ್ಟ್ ಸ್ಲೀಪ್ ಡ್ಯೂರೇಷನ್ ಅಂತ ಕರಿತೀವಿ. ಸೊ ಶಾರ್ಟ್ ಸ್ಲೀಪ್ ಡ್ಯೂರೇಷನ್ ಇಂದ ಏನಾಗುತ್ತೆ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಮೇಜರಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಯಾವ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂತಂದರೆ ಹಂಗ್ರಿ ಮತ್ತು ಫುಲ್ನೆಸ್ ಹಾರ್ಮೋನ್ ಅಂತ ಹೇಳ್ತೀವಿ. ದಟ್ಸ್ ನಥಿಂಗ್ ಬಟ್ ಲೆಪ್ಟಿನ್ ಮತ್ತು ಗ್ರೆಲಿನ್. ಸೊ ಆ ಹಾರ್ಮೋನ್ಸೇ ಬೇಸಿಕಲಿ ಇಂಬ್ಯಾಲೆನ್ಸ್ ಆಗೋದ್ರಿಂದ ಸೊ ಕ್ಯಾಲರಿ ಇಂಟೇಕ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಲೈಕ್ ಕ್ರೇವಿಂಗ್ಸ್, ಸ್ವೀಟ್ ಕ್ರೇವಿಂಗ್ಸ್ ಆಗಿರ್ಬೋದು, ಜಂಕ್ ಕ್ರೇವಿಂಗ್ಸ್ ಆಗಿರ್ಬೋದು. ಸೊ ಈ ಥರದ್ದು ಕ್ರೇವಿಂಗ್ಸ್ ಇರುತ್ತೆ. ಸೊ ಅದಕ್ಕೆ ಕ್ಯಾಲರಿ ಇಂಟೇಕ್ ಇನ್ಕ್ರೀಸ್ ಆಗುತ್ತೆ. ಸೊ ಆ್ಯಸ್ ಯೂಶುವಲ್ ಕ್ಯಾಲರಿ ಇಂಟೇಕ್ ಇನ್ಕ್ರೀಸ್ ಆಗಿದ್ದರಿಂದ ಕ್ಯಾಲರಿ ಇನ್ಪುಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಬಟ್ ಕ್ಯಾಲರಿ ಔಟ್ಪುಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದರದ್ದು ರಿಸಲ್ಟ್ ಬಂದು ಬಾಡಿ ವೆಯ್ಟ್ ಗೇನ್. ಸೊ ಬಾಡಿ ವೆಯ್ಟ್ ಗೇನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಕಂಡೀಷನಲ್ಲಿ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ನು ಅಥವಾ ಬ್ಯಾಲೆನ್ಸ್ಡಾಗಿ ನ್ಯೂಟ್ರಿಯೆಂಟ್ಸ್ನ ತೊಗೊಳೋದು ಮೀಲ್ ಪ್ಲೇಟಲ್ಲಿ ತುಂಬ ಇಂಪಾರ್ಟೆಂಟ್. ಕಲರ್ಸ್ ಗಿವ್ ಅಸ್ ಪರ್ಮನೆಂಟ್ ರಿಸಲ್ಟ್ಸ್. ಎಸ್, ಡೆಫಿನೆಟ್ಲಿ ಕಲರ್ಸ್ ಖಂಡಿತ ನಿಮಗೆ ಪರ್ಮನೆಂಟ್ ವೆಯ್ಟ್ ಲಾಸ್ ರಿಸಲ್ಟ್ಸ್ ಕೊಡುತ್ತೆ. ನೀವೇನು ವೆಯ್ಟ್ ಲಾಸ್ ರಿಸಲ್ಟ್ಸ್ ನೋಡಿರ್ತೀರೋ ಟ್ರೀಟ್ಮೆಂಟ್ ತೊಗೊಬೇಕಾದ್ರೆ ಅದು ಪರ್ಮನೆಂಟಾಗಿ ಒಂದ್ಸಲ ನಿಮ್ಮ ವೆಯ್ಟ್ ನಿಮ್ಮ ಐಡಿಯಲ್ ಬಾಡಿ ವೆಯ್ಟಿಗೆ ಬಂದರೆ ಖಂಡಿತ ಅದು ಪರ್ಮನೆಂಟ್ ವೆಯ್ಟ್ ಲಾಸೇ ಆಗಿರುತ್ತೆ. ಕಲರ್ಸ್ ಡೆಫಿನೆಟ್ಲಿ ನಿಮಗೆ ಪರ್ಮನೆಂಟ್ ರಿಸಲ್ಟ್ಸೇ ಕೊಡುತ್ತೆ. Hi, hello. Can I take fruits for dinner? I'll say no. ಡಿನ್ನರಲ್ಲಿ ಫ್ರೂಟ್ಸ್ ತೊಗೊಳಂಗಿಲ್ಲ. ಲೈಕ್ ನೀವು ಮೀಲ್ ಜೊತೆ ಫ್ರೂಟ್ಸ್ ಆರ್ ಎಲ್ಸ್ ಊಟ ಆದಮೇಲೆ ಫ್ರೂಟ್ಸ್ ತೊಗೊಳೋದು ಕೂಡ ಬೇಡ. ಇಲ್ಲಾಂದರೆ ನಾನು ಮೀಲ್ ಸ್ಕಿಪ್ ಮಾಡಿ ಫ್ರೂಟ್ಸ್ನೇ ಮೀಲ್ಸ್ ಆಗಿ ತೊಗೊತೀನಿ ಅನ್ನೋದು ಕೂಡ ಬೇಡ. ಯಾಕಂದರೆ ಇನ್ಸ್ಟೆಡ್ ನೀವೇನಾದರೂ ಮೀಲ್ ಆಗಿನೇ ಫ್ರೂಟ್ಸ್ ತೊಗೊತಿದ್ದೀರಾ ಅಂತಂದರೆ ಬ್ಲೋಟಿಂಗ್ ಅಥವಾ ಗ್ಯಾಸ್ಟ್ರಿಕ್ ಆಗ್ಬೋದು. ಇಲ್ಲ ನಾನು ಮೀಲ್ ಜೊತೆ ಫ್ರೂಟ್ಸ್ ತೊಗೊತಿದ್ದೀನಿ ಅಂತ ಅಂದರೆ ಫ್ರೂಟ್ಸಲ್ಲಿ ಇರೋಂತಹ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಇಲ್ಲ ಅಂತ ಅಂದರೆ ನಾರ್ಮಲ್ ಫುಡ್ಡಲ್ಲಿ ಇರೋಂಥ ನ್ಯೂಟ್ರಿಯೆಂಟ್ಸ್ ಎರಡೂ ಅಬ್ಸಾರ್ಪ್ಷನ್ ಆಗಲ್ಲ ಬಾಡಿಯಲ್ಲಿ. ಸೊ ದಟ್ಸ್ ವೈ ನೀವು ಆಲ್ಮೋಸ್ಟ್ ಡಿನ್ನರ್ ಟೈಮಲ್ಲಿ ಫ್ರೂಟ್ಸ್ನ ಅವಾಯ್ಡ್ ಮಾಡೋದು ಬೆಸ್ಟ್. Hello. Hi. While taking the treatment at Colors, can I do intermittent fasting? So I'll say no, because already ನೀವು ಕಲರ್ಸಲ್ಲಿ ಟ್ರೀಟ್ಮೆಂಟ್ ತೊಗೊತಿರೋದ್ರಿಂದ ಆಲ್ಮೋಸ್ಟ್ ಕ್ಯಾಲರೀಸ್ ಟ್ರೀಟ್ಮೆಂಟಲ್ಲೇ ನೀವು ಬರ್ನ್ ಮಾಡ್ತಿರ್ತೀರ. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಕೂಡ ಕ್ಯಾಲರೀಸ್ ಕಡಿಮೆ ಇರೋದ್ರಿಂದ ಸೊ ಬೇಡ. ಸೊ ಹೆಲ್ದಿ ವೆಯ್ಟ್ ಲಾಸ್ ಬೇಕು ಅಂತಂದರೆ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್, ಬ್ಯಾಲೆನ್ಸ್ ಡಯಟ್ ಕೂಡ ಇರಬೇಕು. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನೀವು ಮಾಡೋದ್ರಿಂದ ಸೊ ಯಾವುದೇ ರೀತಿ ನ್ಯೂಟ್ರಿಯೆಂಟ್ಸ್ನ ನೀವು ಕರೆಕ್ಟಾಗಿ ಪ್ರಾಪರಾಗಿ ತೊಗೊಳಕ್ಕಾಗದೇ ಇರೋ ಕಾರಣ ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬೇಡ. ಸೊ ಎಸ್ಪೆಷಲಿ ಟ್ರೀಟ್ಮೆಂಟ್ ತೊಗೊಬೇಕಾದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಸೊ ಯು ಕ್ಯಾನ್ ಗೋ ವಿತ್ ನಾರ್ಮಲ್ ಡಯಟ್ ಓನ್ಲಿ, ಬ್ಯಾಲೆನ್ಸ್ ಡಯಟ್ ಓನ್ಲಿ. I'm following proper less calories diet, but only 10 kgs in 4 months. Sometimes it depends on body also.
based on the body requirement and body type, the weight loss will be happens. So after completing treatment at color, should I follow any diet? No, definitely not a particular diet like crash diet ಆಗಿರ್ಬೋದು, ಇಲ್ಲ ಅಂತಂದರೆ ಕೀಟೋ ಡಯಟ್, ಇಂಟರ್ಮಿಟೆಂಟ್ ಡಯಟ್. ಸೊ ಈ ಥರದ್ದು ಯಾವುದು ಪರ್ಟಿಕ್ಯುಲರ್ ಡಯಟ್ ಇರಲ್ಲ. ಸೊ ಒನ್ಸ್ ನಿಮ್ಮದು ಟ್ರೀಟ್ಮೆಂಟ್ ಆದಮೇಲೆ ಸೊ ಆಲ್ಮೋಸ್ಟ್ ನಿಮ್ಮ ಬಾಡಿ ಬ್ಯಾಲೆನ್ಸ್ಡ್ ಡಯಟ್ಗೆ ಅಡಿಗೆ ಲೈಕ್ ಸಪೋರ್ಟ್ ಮಾಡಿರುತ್ತೆ. ಸೊ ಬ್ಯಾಲೆನ್ಸ್ ಡಯಟ್ ನೀವು ಫಾಲೋ ಮಾಡ್ಬೋದು. ಸೊ ನಿಮ್ಮ ರಿಸಲ್ಟ್ಸ್ ಲೈಕ್ ಜಸ್ಟ್ ನಿಮ್ಮ ಲೈಫ್ ಸ್ಟೈಲ್ನ ಸಸ್ಟೈನ್ ಮಾಡೋಕ್ಕೆ ಬ್ಯಾಲೆನ್ಸ್ ಡಯಟ್ನ ನೀವು ಫಾಲೋ ಮಾಡಬೇಕಾಗಿರುತ್ತೆ. ಸೊ ಪರ್ಟಿಕ್ಯುಲರ್ ಡಯಟ್ ಅನ್ನೋದಿರಲ್ಲ, ಜಸ್ಟ್ ನಾರ್ಮಲ್ ಚೇಂಜಸ್ ಇರುತ್ತೆ. Thank you all for your questions. Please tell me cryolipolysis, cool sculpting. So cryolipolysis or cool sculpting is a process is nothing but freezing your fat cells. ಸೊ ಆ ಪ್ರೊಸೀಜರಲ್ಲಿ ಏನಾಗುತ್ತೆ ಅಂತಂದರೆ ಪರ್ಟಿಕ್ಯುಲರ್ ನಿಮ್ಮ ಏರಿಯಾದಲ್ಲಿ, ಫಾರ್ ಎಕ್ಸಾಂಪಲ್ ಟಮ್ಮಿ ಆಗಿರ್ಬೋದು, ಥೈಸ್ ಆಗಿರ್ಬೋದು, ಆರ್ಮ್ಸ್ ಆಗಿರ್ಬೋದು, ಸೊ ಈ ಥರ ಪಾರ್ಟ್ಸಲ್ಲಿ ನಿಮ್ಮ ಫ್ಯಾಟ್ ಸೆಲ್ಸು ಫ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ. Is there any short time treatment in colors for weight loss? Yes, we have our advanced treatments like cool cryo, Evolvex, like this. Some advanced techniques we have. Through that you can reduce weight loss in a shorter period than compared to others. ಖಂಡಿತ ಆ ಅಡ್ವಾನ್ಸ್ ಟೆಕ್ನಿಕ್ಸಿಂದ ನಿಮಗೆ ಬೇಗ ವೆಯ್ಟ್ ಲಾಸ್ ರಿಸಲ್ಟ್ಸ್ ಬರುತ್ತೆ. Hi, hello. I have PCOS, so no weight loss. I have already general colors. So PCOS majorly it's a polycystic ovary syndrome. So basically it is a hormonal imbalance. So due to that only you'll be getting weight gain. So it takes time to reduce weight as it's not a normal weight gain. It is because of the hormonal imbalance. So definitely you're going to get results and good results. After joining colors, what is the first step to lose weight? Yes, once you are joining colors means, so first thing is personalized diagnosis, as I said in the earlier. So ನಾನು ಫಸ್ಟ್ ಹೇಳ್ದಂಗೆ ಪರ್ಸನಲೈಸ್ಡ್ ಡಯಾಗ್ನೋಸಿಸ್ ಇರುತ್ತೆ. ಪರ್ಸನಲೈಸ್ಡ್ ಡಯಾಗ್ನೋಸಿಸ್ ಏನು ಅಂತ ಅಂದರೆ ಆ ಪರ್ಸನ್ ಗೋಲ್ ಏನು, ಸೊ ಅವ್ರು ಏನಕ್ಕೆ ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಂಡಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಮ್ಯಾರೇಜ್ಗೋಸ್ಕರ ಇರ್ಬೋದು, ಇಲ್ಲ ಅಂತ ಅಂದರೆ ಲೈಕ್ ಪ್ರೆಗ್ನೆನ್ಸಿಗೋಸ್ಕರ ಇರ್ಬೋದು, ಇಲ್ಲ ಅಂದರೆ ಯಾವುದಾದ್ರೂ ಹೆಲ್ತ್ ಇಶ್ಯೂಸಿಂದ ವೆಯ್ಟ್ ಗೇನ್ ಆಗಿರ್ತಾರೆ, ಸೊ ಅದಕ್ಕೋಸ್ಕರ ವೆಯ್ಟ್ ಲಾಸ್ ಆಗಕ್ಕೆ ಬಂದಿರ್ತಾರೆ. ಸೊ ಆ ಥರದ್ದು ಅವ್ರ ಗೋಲ್ಸ್ ಏನಕ್ಕೆ ಅವ್ರು ವೆಯ್ಟ್ ಲಾಸ್ ಆಗಕ್ಕೆ ಬಂದಿದ್ದಾರೆ, ಸೊ ಅದನ್ನು ಫಸ್ಟ್ ನೋಡ್ತೀವಿ. ದೆನ್ ಅದಾದಮೇಲೆ ಅವ್ರದ್ದು ಲೈಫ್ ಸ್ಟೈಲ್, ಸೊ ಅವ್ರದ್ದೇನು ಲೈಫ್ ಸ್ಟೈಲ್, ಅವ್ರು ಸೆಡೆಂಟ್ರಿನಾ, ಮಾಡ್ರೇಟಾ, ಲೈಕ್ ಆ ಲೈಫ್ ಸ್ಟೈಲ್ ಯಾವ ಲೈಫ್ ಸ್ಟೈಲಲ್ಲಿ ಅವ್ರು ಇದ್ದಾರೆ ಅನ್ನೋದು. ದೆನ್ ಮೆಡಿಕಲ್ ಹಿಸ್ಟ್ರಿ, ಅವ್ರದ್ದು ಮೆಡಿಕಲ್ ಹಿಸ್ಟ್ರಿ, ಸೊ ಏನಂದರೆ ಏನಾದರೂ ಸರ್ಜರಿ ಆಗಿತ್ತಾ, ಸೊ ಬೆಡ್ ರೆಸ್ಟಲ್ಲಿದ್ರಾ, ಸೊ ಅದಕ್ಕೆ ಅವ್ರಿಗೇನಾದರೂ ವೆಯ್ಟ್ ಗೇನ್ ಆಗಿದೆಯಾ, ಸೊ ಆ ಥರ. ಸೊ ನೆಕ್ಸ್ಟ್ ಏನಂತ ಅಂದರೆ ಅಟ್ ಪ್ರೆಸೆಂಟ್ ಅವ್ರಿಗೇನಾದರೂ ಹೆಲ್ತ್ ಕಾಂಪ್ಲಿಕೇಶನ್ಸ್ ಇದೆಯಾ, ಲೈಕ್ ಡಯಾಬಿಟಿಕ್ ಆಗಿರ್ಬೋದು, ಹೈಪೋಥೈರಾಯ್ಡಿಂದ ಆಗಿರ್ಬೋದು, ಆರ್ ಎಲ್ಸ್ ಆರ್ಥ್ರಿಟಿಸ್, ಸೊ ಈ ಥರದ್ರಿಂದ ಕೂಡ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಏನಾದರೂ ಹೆಲ್ತ್ ಕಂಡೀಷನ್ಸ್ ಇದೆಯಾ ಅವರಿಗೆ ಅಂತ ಚೆಕ್ ಮಾಡಿ ದೆನ್ ಅವ್ರನ್ನ ಲೈಕ್ ಅವ್ರ ಹೈಟು ವೆಯ್ಟು ಎಲ್ಲ ಚೆಕ್ ಮಾಡಿ ದೆನ್ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಅವರಿಗೆ ಸ್ಟಾರ್ಟ್ ಆಗುತ್ತೆ.
How to correct hormonal imbalance? Please tell me. So hormonal imbalance basically due to stress it may happen. So stress in the hormonal imbalance ಆಗುತ್ತೆ, ಇಲ್ಲ ಅಂತಂದರೆ ಸ್ಲೀಪ್ಲೆಸ್, ಸೊ ಶಾರ್ಟ್ ಸ್ಲೀಪ್ ಡ್ಯೂರೇಷನಿಂದ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಇನ್ ಕೇಸ್, ಸೊ ಹೌ ಟು ಕರೆಕ್ಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಇನ್ ಕೇಸ್ ನೀವೇನಾದರೂ ವೆಯ್ಟ್ ಗೇನ್ ಆಗಿದ್ದರೆ, ಸೊ ವೆಯ್ಟ್ ರೆಡ್ಯೂಸ್ ಮಾಡಿದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಡಿಮೆ ಮಾಡ್ಬೋದು. ಹಾಗೆಯೇ ಸ್ಲೀಪಿಂಗ್ ಡ್ಯೂರೇಷನ್ನ ಕೂಡ ಇನ್ಕ್ರೀಸ್ ಮಾಡಿ, ಹಾಗೆ ಇನ್ ಕೇಸ್ ನಿಮ್ಮ ಸ್ಟ್ರೆಸ್ ಲೆವೆಲ್ ಏನಾದರೂ ಜಾಸ್ತಿ ಇದ್ದರೆ ಅದನ್ನು ಕೂಡ ನೀವು ಕಡಿಮೆ ಮಾಡಿದ್ರೆ ಖಂಡಿತ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ. Hi. After pregnancy, I gained weight. Can I choose colors for healthy weight loss? Definitely, you can choose colors for your weight loss. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಖಂಡಿತ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ. ಸೊ ಕ್ಯಾಲರೀಸ್ ಕೂಡ ಜಾಸ್ತಿ ತೊಗೊಂಡಿರ್ತೀರ, ಆಬ್ವಿಯಸ್ಲಿ ವೆಯ್ಟ್ ಗೇನ್ ಇದ್ದೇ ಇರುತ್ತೆ. ಸೊ ಆ ವೆಯ್ಟ್ ಗೇನ್ ಆಗಿರೋ ವೆಯ್ಟ್ನ ನೀವು ಕಮ್ಮಿ ಮಾಡಬೇಕಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸೆಲೆಕ್ಟ್ ಕಲರ್ಸ್, ಯು ಕ್ಯಾನ್ ಚೂಸ್ ಆರ್ ಯು ಕ್ಯಾನ್ ಪ್ರಿಫರ್ ಕಲರ್ಸ್. ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಲೂಸ್ ಆರ್ ಗೆಟ್ ಗುಡ್ ರಿಸಲ್ಟ್ಸ್ ಇನ್ ಕಲರ್ಸ್. ಸೊ ಕಮಿಂಗ್ ಟು ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್. ಸೊ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅಂದರೆ ನಾವು ನ್ಯೂಟ್ರಿಯೆಂಟ್ಸ್ನ, ಸೊ ಈಚ್ ಆ್ಯಂಡ್ ಎವ್ರಿ ನ್ಯೂಟ್ರಿಯೆಂಟ್ನ ನಮ್ಮ ಮೀಲ್ ಪ್ಲೇಟಲ್ಲಿ ಇನ್ಕ್ಲೂಡ್ ಮಾಡಬೇಕು. ಸೊ ಆವಾಗ ಅದು ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅಂದ್ಕೊಳುತ್ತೆ. ಸೊ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಡಯಟ್ ಮಾಡಿದ್ರೆ ನಾವು ವೆಯ್ಟ್ ಲಾಸ್ ಆಗ್ತೀವಿ ಅಂದ್ಕೋತೀವಿ. ಸೊ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಫಸ್ಟ್ ಥಿಂಗ್ ಡಯಟಲ್ಲಿ ಮೋಸ್ಟ್ ಆಫ್ ದೆಮ್ ಏನು ಅನ್ಕೊತಾರೆ ಅಂತಂದರೆ ಕಾರ್ಬೋಹೈಡ್ರೇಟ್ಸ್ನ ಮತ್ತು ಫ್ಯಾಟ್ನ ಸ್ಕಿಪ್ ಮಾಡಿದ್ರೆ, ಇಲ್ಲ ಅಂದರೆ ನಮ್ಮ ಮೀಲಿಂದ ಕಾರ್ಬೋಹೈಡ್ರೇಟ್ ಅಥವಾ ಫ್ಯಾಟ್ನ ತೆಗೆದ್ರೆ ನಾವು ಖಂಡಿತ ವೆಯ್ಟ್ ಲಾಸ್ ಆಗ್ತೀವಿ ಅಂತ ಕೆಲವೊಬ್ಬರದ್ದು ಒಪಿನಿಯನ್ಸ್ ಇರುತ್ತೆ. ಇಲ್ಲ ಅಂತಂದರೆ ಸೊ ಆಲ್ಮೋಸ್ಟ್ ಎವ್ರಿಬಡಿ ಥಿಂಕ್ ಲೈಕ್ ದಟ್. ಸೊ ಅದೇ ಥರ ಥಿಂಕ್ ಮಾಡ್ತಾರೆ. ಸೊ ನೋ, ಕಾರ್ಬೋಹೈಡ್ರೇಟ್ಸ್ ಆರ್ ಪ್ರೋಟೀನ್ಸ್, ಫ್ಯಾಟ್ ಇಲ್ಲ ವೈಟಮಿನ್ಸ್, ಮಿನರಲ್ಸ್ ಪ್ರತಿಯೊಂದು ಕೂಡ ತುಂಬ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್. ಪ್ರತಿಯೊಂದು ನ್ಯೂಟ್ರಿಯೆಂಟು ಕೂಡ ಬಾಡಿಯಲ್ಲಿ ಅದರದ್ದೇ ಆದಂತಹ ಫಂಕ್ಷನ್ಸ್ ಇರುತ್ತೆ. ಸೊ ಅದಕ್ಕೆ ಯಾವುದೇ ರೀತಿ ನ್ಯೂಟ್ರಿಯೆಂಟ್ಸ್ನ ಕೂಡ ನಾವು ಸ್ಕಿಪ್ ಮಾಡಬಾರ್ದು. ಪ್ರತಿಯೊಂದು ನ್ಯೂಟ್ರಿಯೆಂಟ್ಸ್ನ ನಮ್ಮ ಮೀಲಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೊಬೇಕು. ಫಾರ್ ಎಕ್ಸಾಂಪಲ್ ಕಾರ್ಬೋಹೈಡ್ರೇಟ್ಸ್. ಸೊ ಕಾರ್ಬೋಹೈಡ್ರೇಟ್ಸ್ ಅಂತ ತೊಗೊಂಡ್ರೆ ನಾವು ಪ್ರತಿದಿನ ತೊಗೊಳ್ಳೋ ಕ್ಯಾಲರೀಸಲ್ಲಿ, ಫಾರ್ ಎಕ್ಸಾಂಪಲ್ ಇವತ್ತು ನಾವು ಏನು ತೊಗೊತಿದ್ದೀವೋ ಆ ಕ್ಯಾಲರೀಸಲ್ಲಿ 45 to 65% ಕಾರ್ಬೋಹೈಡ್ರೇಟ್ಸ್ ಖಂಡಿತ ಇರಬೇಕು. ಸೊ ಮೇಜರ್ ಎನರ್ಜಿ, ನಮಗೆ ಬೇಸಿಕ್ ಎನರ್ಜಿ ಯಾವುದರಿಂದ ಬರೋದಂತ ಅಂದರೆ ಕಾರ್ಬೋಹೈಡ್ರೇಟ್ಸಿಂದನೇ. ಸೊ ಡೆಫಿನೆಟ್ಟಾಗಿ ಕಾರ್ಬೋಹೈಡ್ರೇಟ್ಸ್ ಕೂಡ ನಾವು ಇನ್ಕ್ಲೂಡ್ ಮಾಡಬೇಕು ನಮ್ಮ ಮೀಲ್ ಪ್ಲೇಟಲ್ಲಿ. Just a second. I'm suffering from overweight from past 1 year due to my night shift. Can I get solution in colors? Tried all diets. Yes, definitely ಖಂಡಿತ ನಿಮಗೆ ಕಲರ್ಸಲ್ಲಿ ಸಲ್ಯೂಷನ್ ಸಿಗುತ್ತೆ. ಆ್ಯಸ್ ಐ ಸೆಡ್, ನಾನು ಮುಂಚೆ ಹೇಳ್ದಂಗೆ ಸ್ಲೀಪ್ ಪ್ಯಾಟ್ರನ್ ಮತ್ತು ಸ್ಲೀಪ್ ಡ್ಯೂರೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸ್ಲೀಪ್ ಪ್ಯಾಟ್ರನ್ ಡಿಸ್ಟರ್ಬ್ ಆದರೆ, ಸ್ಲೀಪ್ ಡ್ಯೂರೇಷನ್ ಡಿಸ್ಟರ್ಬ್ ಆದರೆ, ನೀವು 5 to 6 hours ಅಥವಾ 6 to 4 to 5 hours ಈ ಥರ ನಿದ್ದೆ ಮಾಡಿದ್ರೆ ಆಬ್ವಿಯಸ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೇ ಕ್ಯಾಲರಿ ಇಂಟೇಕ್ ಇನ್ಕ್ರೀಸ್ ಆಗುತ್ತೆ. ಸೊ ಕ್ಯಾಲರಿ ಇಂಟೇಕ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ ಅಂದರೆ ಕ್ಯಾಲರಿ ಇನ್ಪುಟ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಕ್ಯಾಲರಿ ಔಟ್ಪುಟ್ ಕಡಿಮೆ ಆಗ್ತಾ ಇರುತ್ತೆ. ಸೊ ಕ್ರೇವಿಂಗ್ ಸ್ಟಾರ್ಟ್ ಆದಾಗ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಡೆಫಿನೆಟ್ಲಿ ನಿಮಗೆ ಕಲರ್ಸಲ್ಲಿ ಸಲ್ಯೂಷನ್ ಸಿಗುತ್ತೆ. ಪ್ಲೀಸ್ ಪ್ರಿಫರ್ ಕಲರ್ಸ್. Hi. Hello.
ದೆನ್ ಆ್ಯಸ್ ಐ ಸೆಡ್ ನ್ಯೂಟ್ರಿಯೆಂಟ್ಸ್ ತುಂಬ ಇಂಪಾರ್ಟೆಂಟ್. ಸೊ ಪ್ರೋಟೀನ್ ಅನ್ನೋದು ಕೂಡ ಬಾಡಿಗೆ ತುಂಬ ಇಂಪಾರ್ಟೆಂಟು. ಸೊ ಪ್ರೋಟೀನ್, ಸೊ ಬೇಸಿಕಲಿ ಪ್ರೋಟೀನ್ ನಮ್ಮ ಡೈಲಿ ಕ್ಯಾಲರೀಸಲ್ಲಿ ಲೈಕ್ 10-35% ನೀವು ಪ್ರೋಟೀನ್ನ ಕನ್ಸ್ಯೂಮ್ ಮಾಡ್ಬೋದು. ಸೊ ಪ್ರೋಟೀನ್, ಮೇಜರ್ ಪ್ರೋಟೀನ್ ಫಂಕ್ಷನ್ ಏನಿರುತ್ತೆ ಬಾಡಿಯಲ್ಲಿ ಅಂತಂದರೆ ಟಿಶ್ಯೂಸ್, ನಮ್ಮ ಬಾಡಿ ಟಿಶ್ಯೂಸ್ನ ಏನಾದರೂ ಡಿಸ್ಟರ್ಬ್ ಆಗಿದ್ದರೆ ಅದನ್ನು ರಿಪೇರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಬಂದು ಬಾಡಿ ಬಿಲ್ಡಿಂಗ್, ಮಸಲ್ ಬಿಲ್ಡ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ ಹಾಗೆಯೇ ಟಿಶ್ಯೂ ರಿಪೇರ್ಮೆಂಟ್ಸ್, ಟಿಶ್ಯೂ ಏನಾದರೂ ಇದಾಗಿದ್ದರೆ, ಆ್ಯಂಡ್ ಆಲ್ಸೋ ಇಮ್ಯೂನ್ ಸಿಸ್ಟಮು ಕರೆಕ್ಟಾಗಿ ಪ್ರಾಪರಾಗಿ ಫಂಕ್ಷನ್ ಮಾಡೋಕ್ಕೆ ಕೂಡ ಪ್ರೋಟೀನ್ ತುಂಬ ಹೆಲ್ಪ್ ಮಾಡುತ್ತೆ. How to reduce bloating or acidity? So bloating or acidity, so if you are taking any acidic or citric fruits, or if you are giving excess meal gaps, or if you are skipping any meal, please avoid that. Or else if you are doing fastings or anything like that, or earlier as I said, if you are ಟೇಕಿಂಗ್ ಎನಿ ಫ್ರೂಟ್ಸ್ ಇನ್ ದ ನೈಟ್, ಸೊ ಆ ಥರ ಏನಾದರೂ ಇದ್ದರೆ ಅದೆಲ್ಲ ಅವಾಯ್ಡ್ ಮಾಡಿ. ಸೊ ಡೆಫಿನೆಟಾಗಿ ಬ್ಲೋಟಿಂಗ್ ಮತ್ತು ಆ್ಯಸಿಡಿಟಿ ಕಮ್ಮಿ ಆಗುತ್ತೆ. ಸೊ ಆಲ್ಮೋಸ್ಟ್ ಲೈಕ್ ಲಿಕ್ವಿಡ್, ಲೈಕ್ ವಾಟರ್ ಅಥವಾ ಲಿಕ್ವಿಡ್ ಕಂಟೆಂಟ್, ಟೆಂಡರ್ ಕೋಕೋನಟ್ ವಾಟರ್ಸ್ ಆಗಿರ್ಬೋದು, ಸೊ ಈ ಥರದ್ದನ್ನು ಸ್ವಲ್ಪ ಜಾಸ್ತಿ ಪ್ರಿಫರ್ ಮಾಡಿ. ಸೊ ಆ ಥರ ಆದಾಗ ನಿಮ್ಮದು ಬ್ಲೋಟಿಂಗ್ ಮತ್ತು ಆ್ಯಸಿಡಿಟಿ ಕಡಿಮೆ ಆಗುತ್ತೆ. Hi ma'am, I'm following diet and also going to gym regularly. After joining Colors, can I notice the changes? Definitely you can notice the changes. Please join Colors. Diet is very important to maintain weight. Please suggest which type diet we need to follow, regular diet or strict diet. So thank you, good question. So diet, yes, it's important to maintain your weight. So whatever you are losing your weight, so to maintain that weight you need to follow the diet. So not the strict like what's that, intermittent fasting or keto diet or else crash diet, not like that diets. You can follow the normal balanced diet with the slight changes. So not much strict diet, you need not to follow that. So normal diet and you follow ಮಾಡ್ಬೋದು. After getting my weight loss, if I stop my treatment, will I gain weight again? Definitely no. Once if your body is come to the normal weight, what we call it as means ideal body weight, definitely the weight bouncing back of weight will not be there. So ಒಂದು ಸಲ ನಿಮ್ಮ ಬಾಡಿ ನಿಮ್ಮ ಐಡಿಯಲ್ ಬಾಡಿ ವೆಯ್ಟ್ನ ರೀಚ್ ಆದಮೇಲೆ, ಐಡಿಯಲ್ ಬಾಡಿ ವೆಯ್ಟ್ ಅಂದರೆ ನಿಮ್ಮ ಏಜ್ಗೆ ಮತ್ತು ನಿಮ್ಮ ಹೈಟ್ನ ನೋಡಿ ಒಂದು ವೆಯ್ಟ್ ಇರುತ್ತೆ. ಸೊ ಆ ವೆಯ್ಟ್ಗೆ ನಿಮ್ಮ ಬಾಡಿ ರೀಚ್ ಆದಮೇಲೆ ಸೊ ಡೆಫಿನೆಟಾಗಿ ಯಾವುದೇ ರೀತಿಯಾದಂತಹ ವೆಯ್ಟ್ ಬೌನ್ಸ್ ಬ್ಯಾಕ್ ಆಗಿರಲಿ, ಸೊ ಮತ್ತೆ 10 kgs 20 kgs ಗೇನಿಂಗ್ ಆಗಿರಲಿ, ಸೊ ಈ ಥರದ್ದು ಯಾವುದು ಇರಲ್ಲ, ಯಾವುದು ಬರಲ್ಲ. May I know the procedures in Colors? Yes, please visit the branch once which is near to you. We have for weight loss, inch loss, body therapy and lipogel, everything we have. Please visit your nearby branches and check your BMIs, height, weight, everything, and please hi, hello. So
So as I was saying about the nutrients, fat is also important thing. So important nutrient. So basically weight loss ಆಗಬೇಕಂತ ತಕ್ಷಣ ನಾವೇನು ಮಾಡ್ತೀವಿ ಅಂತಂದರೆ ಫ್ಯಾಟ್ನ ನಮ್ಮ ಫುಡ್ಡಿಂದ ಲೈಕ್ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ, ಫ್ಯಾಟ್ ಕೂಡ ತುಂಬ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್. ಸೊ ಬಾಡೀಲಿ ನಡೆಯುವಂತಹ ಕೆಲವೊಂದು ಫಂಕ್ಷನ್ಸ್ ಆಗಿರ್ಬೋದು, ಪ್ರಾಸೆಸ್ ಆಗಿರ್ಬೋದು, ಸೊ ಪ್ರತಿಯೊಂದಕ್ಕೂ ಕೂಡ ಫ್ಯಾಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಸ್ಟೀರಾಯ್ಡ್ ಹಾರ್ಮೋನ್ ಸಿಂಥಸಿಸ್. ಸೊ ಸ್ಟೀರಾಯ್ಡ್ ಹಾರ್ಮೋನ್ಸ್ ಅಂದರೆ ಪ್ರೊಜೆಸ್ಟರಾನ್ ಆಗಿರ್ಬೋದು, ಟೆಸ್ಟೋಸ್ಟಿರಾನ್ ಆಗಿರ್ಬೋದು, ಈಸ್ಟ್ರೋಜನ್ ಆಗಿರ್ಬೋದು. ಸೊ ಈ ಥರ ಕೆಲವೊಂದು ಹಾರ್ಮೋನ್ಸು ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗಬೇಕಂತ ಅಂದರೆ ಫ್ಯಾಟ್ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಕೆಲವೊಂದು ವೈಟಮಿನ್ಸ್ ಲೈಕ್ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಅಂತ ನಾವು ಏನು ಹೇಳ್ತೀವೋ, ಲೈಕ್ ವೈಟಮಿನ್ ಎ, ಡಿ, ಇ, ಕೆ. ಸೊ ಇದೆಲ್ಲ ಬಾಡಿಯಲ್ಲಿ ಅಬ್ಸರ್ವ್ ಆಗಬೇಕಂತ ಅಂದರೆ ಲೈಕ್ ಕರೆಕ್ಟಾಗಿ ಬಾಡಿಯಲ್ಲಿ ಇರಬೇಕಂತ ಅಂದರೆ ಫ್ಯಾಟ್ ತುಂಬ ಇಂಪಾರ್ಟೆಂಟ್. ಸೊ ಹಾಗೆ ಕೆಲವೊಂದು ಗುಡ್ ಫ್ಯಾಟ್ ಆ್ಯಂಡ್ ಬ್ಯಾಡ್ ಫ್ಯಾಟ್ ಅಂತಲೂ ಇರುತ್ತೆ. ಸೊ ಯಾವಾಗಲೂ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ನ ಪ್ರಿಫರ್ ಮಾಡಿ. ಸೊ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತ ಅಂದರೆ ಲೈಕ್ ನಟ್ಸ್ ಆ್ಯಂಡ್ ಆಯಿಲ್ ಸೀಡ್ಸ್ ಇರ್ಬೋದು, ಆಲಿವ್ಸ್ ಇರ್ಬೋದು, ಸೊ ಲೈಕ್ ಗ್ರೌಂಡ್ ನಟ್ಸ್ ಆಯಿಲ್ ಆಗಿರ್ಬೋದು, ಸಿಸೆಮ್ ಆಯಿಲ್ಸ್ ಆಗಿರ್ಬೋದು. ಸೊ ಈ ಥರದ್ದನ್ನು ಆ್ಯಂಡ್ ಆಲ್ಸೋ ಸೀ ಫುಡ್ಸ್, ಫಿಶಲ್ಲಿ. ಸೊ ಈ ಥರ ಲೈಕ್ ಫಿಶಲ್ಲಿ ಒಮೆಗಾ 3, 6 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಸೊ ಇದೆಲ್ಲ ಹೆಲ್ತಿಗೆ ಒಳ್ಳೆಯದೆ. ಸೊ ಕೆಲವೊಂದು ಅನ್ಸ್ಯಾಚುರೇಟ್ ಫ್ಯಾಟಿ ಆ್ಯಸಿಡ್ಸಿಂದ ಏನಾಗುತ್ತೆ ಅಂದರೆ ಕೆಲವೊಂದು ಕಾಂಪೊನೆಂಟ್ಸ್ ಅಂದರೆ ಕೊಲೆಸ್ಟ್ರಾಲ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ ಬಾಡಿಲಿ. ಸೊ ಕೊಲೆಸ್ಟ್ರಾಲ್ ಅನ್ನೋದು ಪ್ರೊಡ್ಯೂಸ್ ಆದಾಗ ಈ ಥರ ಸಿಂಥಸಿಸ್ಗೆ ಲೈಕ್ ಹಾರ್ಮೋನಲ್ ಪ್ರೊಡಕ್ಷನ್ಗೆ ಮತ್ತು ಅಬ್ಸಾರ್ಪ್ಷನ್ ಆಫ್ ವೈಟಮಿನ್ಸ್ಗಿರ್ಬೋದು. ಸೊ ಇದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. Thank you, ma'am, for your information. Thank you. Hi, ma'am. Hi. I'm looking for only tummy reduction. Is there any treatment available in colors? Yes, definitely we have, not only for whole body, we have for particular area reduction also. So particular area reduction ಕೂಡ ನಮ್ಮ ಹತ್ರ ಟ್ರೀಟ್ಮೆಂಟ್ಸ್ ಇದೆ. ಲೈಕ್ ಟಮ್ಮಿ ರಿಡಕ್ಷನ್ ಇರ್ಬೋದು, ಥೈಸ್ ರಿಡಕ್ಷನ್ ಇರ್ಬೋದು, ಆರ್ಮ್ಸ್ ರಿಡಕ್ಷನ್ ಇರ್ಬೋದು, ಆ್ಯಂಡ್ ಆಲ್ಸೋ ಡಬಲ್ ಚಿನ್ಸ್. ಸೊ ಇವಾಗ ನೆಕ್ ಹತ್ರ ಡಬಲ್ ಚಿನ್ಸ್ ಇದೆಲ್ಲ, ಸೊ ಆ ರಿಡಕ್ಷನ್ಗೆ ಕೂಡ ನಮ್ಮ ಹತ್ರ ಟ್ರೀಟ್ಮೆಂಟ್ಸ್ ಇದೆ. ಸೊ ಪ್ಲೀಸ್ ಜಾಯಿನ್ ಕಲರ್ಸ್ ಆ್ಯಂಡ್ ವಿಸಿಟ್ ಕಲರ್ಸ್. ಸೊ ವಿ ಹ್ಯಾವ್ ಫಾರ್ ಪರ್ಟಿಕ್ಯುಲರ್ ಏರಿಯಾಸ್ ರಿಡಕ್ಷನ್ ಆಲ್ಸೋ. Hi, ma'am. Hi. Is colors can give permanent weight loss? Yes, definitely yes. Colors will give you permanent results. So without any doubt, colors ಖಂಡಿತ ನಿಮಗೆ permanent weight loss ಕೊಡುತ್ತೆ. Please is taking excess of alcohol or smoking leads to weight gain? Thank you for your question. Yes, definitely alcohol and smoking leads to weight gain because of the again for the hormonal imbalance. So smoke ಮಾಡೋದ್ರಿಂದ, ಆಲ್ಕೋಹಾಲ್ ತಗೊಳೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಅಗೇನ್ ಖಂಡಿತ ವೆಯ್ಟ್ ಗೇನ್ ಆಗುತ್ತೆ. ಸೊ ಸ್ಟ್ರೆಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಲೀಡ್ಸ್ ಟು ಸ್ಟ್ರೆಸ್, ಸ್ಟ್ರೆಸ್ಸಿಂದ ವೆಯ್ಟ್ ಗೇನ್ ಆಗುತ್ತೆ. ಸೊ ಡೆಫಿನೆಟ್ಲಿ ಆಲ್ಕೋಹಾಲ್ ಕನ್ಸಪ್ಷನ್, ಸ್ಮೋಕಿಂಗ್ ವೆಯ್ಟ್ ಗೇನ್ ಆಗೇ ಆಗುತ್ತೆ. Hi, ma'am. Hi. Hello. Hello. Is there any side effects after taking colors treatment? Definitely no. Everything is a external treatment. So everything is a non-invasive treatments. Nothing internally will be there. So no side effects. ಸೊ ಸೈಡ್ ಎಫೆಕ್ಟ್ಸ್ ಖಂಡಿತ ಇರಲ್ಲ. ಯಾಕಂದರೆ ಪ್ರತಿಯೊಂದು ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಇಂಟರ್ನಲ್ಲಿ ನಿಮಗೇನು ಪ್ರಾಬ್ಲಮ್ ಆಗಲ್ಲ. ಇಂಟರ್ನಲ್ಲಿ ಯಾವುದೇ ರೀತಿ ಟ್ರೀಟ್ಮೆಂಟ್ ಇರಲ್ಲ. ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಟ್ರೀಟ್ಮೆಂಟಿಂದ ಖಂಡಿತ ಇರಲ್ಲ. I am looking only tummy tightening. Is this treatment available? Yes, definitely. As I said earlier,
ಪರ್ಟಿಕ್ಯುಲರ್ ಏರಿಯಾ ರಿಡಕ್ಷನ್ ಕೂಡ ಇದೆ ಆ್ಯಂಡ್ ಆಲ್ಸೋ ಟೈಟ್ನಿಂಗ್ ಕೂಡ ಟ್ರೀಟ್ಮೆಂಟ್ ಇದೆ. ಯು ಕ್ಯಾನ್ ಜಾಯಿನ್ ಕಲರ್ಸ್ ಫಾರ್ ಟಮ್ಮಿ ಟೈಟ್ನಿಂಗ್. ಡೆಫಿನೆಟ್ಲಿ ಟ್ರೀಟ್ಮೆಂಟ್ಸ್ ಆರ್ ಅವೈಲಬಲ್. ಹಾಯ್ ಹಾಯ್. So as I was explaining about nutrients, so carbohydrates, proteins, fats ಮಾತ್ರನೇ ಇಂಪಾರ್ಟೆಂಟ್ ಅಲ್ಲ. ಸೊ ಮೈಕ್ರೋನ್ಯೂಟ್ರಿಯೆಂಟ್ಸ್, ವೈಟಮಿನ್ಸ್ ಮತ್ತು ಮಿನರಲ್ಸ್ ಕೂಡ ತುಂಬ ಇಂಪಾರ್ಟೆಂಟ್. ಸೊ ಬಾಡಿಗೆ ಕಮ್ಮಿ ಕ್ವಾಂಟಿಟಿಯಲ್ಲಿ ವೈಟಮಿನ್ಸ್ ಮತ್ತು ಮಿನರಲ್ಸ್, ಐಮ್ ಸಾರಿ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ವೈಟಮಿನ್ಸ್ ಮತ್ತು ಮಿನರಲ್ಸ್ ಕೂಡ ಬಾಡಿಗೆ ತುಂಬ ಇಂಪಾರ್ಟೆಂಟ್. ಸೊ ಮೇಜರ್ ಫಂಕ್ಷನ್ಸ್ ಲೈಕ್ ಬ್ರೈನ್ ಫಂಕ್ಷನಿಂಗ್ ಆಗಿರ್ಬೋದು, ಸೊ ಕೆಲವೊಂದು ಹಾರ್ಮೋನಲ್ ಲೈಕ್ ಪ್ರೊಡಕ್ಷನ್ಗಾಗಿರ್ಬೋದು. ಸೊ ವೈಟಮಿನ್ಸ್ ಮಿನರಲ್ಸ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ನಾವು ವೈಟಮಿನ್ ಮಿನರಲ್ಸ್ನ ಕೂಡ ಇಂಟೇಕ್ ಮಾಡಬೇಕು ಕಂಪಲ್ಸರಿಯಾಗಿ. ಸೊ ವೈಟಮಿನ್ ಮಿನರಲ್ಸ್ ಕಡಿಮೆ ಕ್ವಾಂಟಿಟಿಲಿ ತೊಗೊಳೋದ್ರಿಂದ ಸೊ ಅದರಿಂದ ಏನು ಫಂಕ್ಷನಿಂಗ್ ಇಲ್ಲ, ಯೂಸ್ ಇಲ್ಲ, ಅದನ್ನು ಅವಾಯ್ಡ್ ಮಾಡಬೇಕು. ಸೊ ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಕಡಿಮೆ ಕ್ವಾಂಟಿಟಿ ಆದರೂ ಲೈಕ್ ಮೈಕ್ರೋಗ್ರಾಮಲ್ಲಿ ಅದನ್ನು ತೊಗೊತಿದ್ದೀವಿ ಅಂದ್ರೂ ಬಟ್ ಅದರದ್ದು ಫಂಕ್ಷನ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಪ್ಲೀಸ್ ಟೇಕ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಲ್ಸೋ ಇನ್ ಯುವರ್ ಡಯಟ್. ಹಾಯ್ ಮ್ಯಾಮ್, ಹಾಯ್, ಹೆಲೋ. ಸೊ ದೆನ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮತ್ತು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಮಾತ್ರ ಬಾಡಿಗೆ ತೊಗೊಬೇಕು ಅಂತಿಲ್ಲ. ಆ್ಯಂಡ್ ಆಲ್ಸೋ ಫೈಬರ್ಸ್, ವಾಟರ್ ಕೂಡ ತುಂಬ ಇಂಪಾರ್ಟೆಂಟ್. ಫೈಬರ್ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಹೆಲ್ದಿಯಾಗಿರೋಕ್ಕೆ, ಎಸ್ಪೆಷಲಿ ಡೈಜೆಸ್ಟಿವ್ ಗಟ್ ಹೆಲ್ದಿಯಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಸ್ಟಮಕ್ ಫುಲ್ನೆಸ್, ಫಾರ್ ಎಕ್ಸಾಂಪಲ್ ಫೈಬರ್ ಕಂಟೆಂಟ್ ಇರೋ ಫುಡ್ನ ಸ್ವಲ್ಪ ನಾವು ಜಾಸ್ತಿ ತಿಂದರೆ ಲೈಕ್ ಮೀಲ್ ಟೈಮ್ನ ನಾವು ಲೈಕ್ ರೆಡ್ಯೂಸ್ ಮಾಡ್ಬೋದು. ಸೊ ಡೈಜೆಸ್ಟಿವ್ ಗಟ್ನ ಹೆಲ್ದಿಯಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ವಾಟರ್, ಸೊ ವಾಟರ್ ಕೂಡ ತುಂಬ ಇಂಪಾರ್ಟೆಂಟ್. ಬಾಡಿನ ಯಾವಾಗಲೂ ಹೈಡ್ರೇಟ್ ಆಗಿಟ್ಕೊಳ್ಳಿ. ಸೊ ಬ್ಲಡ್ ಸರ್ಕ್ಯುಲೇಷನ್ ಲೈಕ್ ಬೇಸಿಕ್ ಫಂಕ್ಷನ್ಸು, ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಬ್ಲಡ್ ಪ್ಯೂರಿಫಿಕೇಷನ್ ಆಗಿರ್ಬೋದು. ಸೊ ಪ್ರತಿಯೊಂದಕ್ಕೂ ವಾಟರ್ ತುಂಬ ಇಂಪಾರ್ಟೆಂಟ್, ಬಾಡಿ ಫ್ಲೂಯಿಡ್. ಸೊ ಪ್ಲೀಸ್ ಪ್ರಾಪರಾಗಿ ವಾಟರ್ ತಗೊಳ್ಳಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. Hi, my son want to lose weight but he is 16 years. Can you please tell me he is eligible to take treatment in colors? Yes, definitely he can take the treatment in colors. Please join him. Is gaining excess of weight leads to change color complexion of body? Yes, definitely, because of the skin expansion. So skin expansion ಆಗೋದ್ರಿಂದ ಸ್ಕಿನ್ ಕಾಂಪ್ಲೆಕ್ಷನ್ ನಿಮಗೆ ಲೈಟರ್ ಆಗಿ ಕಾಣಿಸುತ್ತೆ. ಸೊ ಡೆಫಿನೆಟ್ಲಿ ವೇಟ್ ಗೇನ್ ಆಗೋದ್ರಿಂದ, ಎಕ್ಸೆಸ್ ವೇಟ್ ಗೇನ್ ಆಗೋದ್ರಿಂದ ಸ್ಕಿನ್ ಕಾಂಪ್ಲೆಕ್ಷನ್ ಸ್ವಲ್ಪ ಚೇಂಜ್ ಆಗುತ್ತೆ. ಲೈಕ್ ಪೂರ್ತಿ ಅಂತ ನಾನು ಹೇಳಲ್ಲ, ಸ್ವಲ್ಪ ಚೇಂಜಸ್ ಇರುತ್ತೆ. ಹಾಯ್ ಹಾಯ್, ಹೆಲೋ. ಸೊ ಅಗೇನ್, ಸೊ ವೆಯ್ಟ್ ಲಾಸ್ ಅಂದ ತಕ್ಷಣ ನ್ಯೂಟ್ರಿಯೆಂಟ್ಸ್ನ ಸ್ಟಾಪ್ ಮಾಡೋದಲ್ಲ, ಕಾರ್ಬೋಹೈಡ್ರೇಟ್ಸ್ ಅಥವಾ ಫ್ಯಾಟ್ಸ್ ಆಗಿರ್ಬೋದು, ಇದು ಯಾವುದನ್ನು ಕ್ವಿಟ್ ಮಾಡೋದಲ್ಲ. ಸೊ ಎಲ್ಲ ನ್ಯೂಟ್ರಿಯೆಂಟ್ಸು ಇಂಪಾರ್ಟೆಂಟೇ. ಸೊ ಪ್ರತಿಯೊಂದು ನ್ಯೂಟ್ರಿಷನ್ನು ನೀವು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ಆವಾಗಲೇ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. Hi ma'am, hi, hello.
So in colors treatment, there is no internal effect or internal treatment will not be there, and body side effects or anything, that nothing will be like that. So please, you can prefer colors. ಸೊ ಇಂಟರ್ನಲ್ಲಿ ನಾವು ಯಾವುದೇ ರೀತಿ ಟ್ರೀಟ್ಮೆಂಟ್ ಕೊಡಲ್ಲ. ಸೊ ಪ್ರತಿಯೊಂದು ಎಕ್ಸ್ಟರ್ನಲ್ ಆಗಿ ಇನ್ವಾಸಿವ್ ಆಗಿ ಇರೋದ್ರಿಂದ ಸೊ ನೀವು ವೆಯ್ಟ್ ಲಾಸ್ಗೋಸ್ಕರ ಕಲರ್ಸ್ನ ಪ್ರಿಫರ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಆಗಲಿ, ಪೌಡರ್ಸ್ ಆಗಲಿ, ಟ್ಯಾಬ್ಲೆಟ್ಸ್ ಆಗಲಿ ಯಾವುದೂ ಇರಲ್ಲ. ಸೊ ಸ್ಟ್ರಿಕ್ಟ್ ಡಯಟ್ ಆಗಲಿ, ಕ್ರ್ಯಾಶ್ಡ್ ಡಯಟ್ ಆಗಲಿ, ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ಸ್ ಆಗಲಿ, ಈ ಥರ ಯಾವುದೂ ಇರಲ್ಲ. ಸೊ ಡೈಲಿ ಬೇಸಿಸ್ ನೀವು ಏನು ತಿಂತಿದ್ದೀರೋ ಸೊ ಅದರಲ್ಲೇ ಸ್ಲೈಟ್ ಚೇಂಜಸ್ ಇರುತ್ತೆ. ಸ್ಲೈಟ್ ಇನ್ ದ ಸೆನ್ಸ್ ಮಿನಿಮಲ್ ಚೇಂಜಸ್ ಇರುತ್ತೆ ಬಿಟ್ಟರೆ, ಸೊ ಯು ನೀಡ್ ಟು ಕ್ವಿಟ್ ದಿಸ್, ಯು ನೀಡ್ ಟು ಡೂ ದ್ಯಾಟ್, ಸೊ ಈ ಥರ ಯಾವುದೂ ಇರಲ್ಲ. ಕ್ವಿಟ್ಟಿಂಗ್ ಮಾಡೋದಾಗಿರಲಿ, ಅವಾಯ್ಡ್ ಮಾಡೋದಾಗಲಿ, ಸೊ ಈ ಥರ ಯಾವುದೂ ಇರಲ್ಲ. ಸೊ ಯು ಕ್ಯಾನ್ ಪ್ರಿಫರ್ ಕಲರ್ಸ್ ಫಾರ್ ಯುವರ್ ವೆಯ್ಟ್ ಲಾಸ್. ಹಾಯ್ ಮ್ಯಾಮ್, ಹಾಯ್. Hi, after joining colors treatment, how long can I notice changes? So as earlier you can see the results. It's again based on your body and again based on your lifestyle. So once if you are joining for colors treatment means definitely you are going to see the results. So ಖಂಡಿತ ನಿಮಗೆ ರಿಸಲ್ಟ್ ಬರುತ್ತೆ, ಖಂಡಿತ ವೆಯ್ಟ್ ಲಾಸ್ ಆಗೇ ಆಗುತ್ತೆ. ಅಗೇನ್ ಬಾಡಿ ಟೈಪ್ ಮೇಲೆ ಮತ್ತು ಏಜ್ ಆಗಿರ್ಬೋದು, ಮೆಡಿಕಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಗಿರ್ಬೋದು. ಸೊ ಏನಾದರೂ ಮೆಡಿಕಲ್ ಲೈಕ್ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ, ಹೆಲ್ತ್ ಕಂಡೀಷನ್ಸ್, ಸೊ ಇದೆಲ್ಲ ಮ್ಯಾಟರ್ ಆಗುತ್ತೆ. ಸೊ ಇದೆಲ್ಲದರಿಂದ ರಿಸಲ್ಟ್ ಅಂತೂ ಖಂಡಿತ 100% ಪರ್ಮನೆಂಟ್ ರಿಸಲ್ಟ್ಸ್ ಬರುತ್ತೆ ನಿಮಗೆ. ಬಟ್ ಡೆಫಿನೆಟ್ಲಿ ಟ್ರೀಟ್ಮೆಂಟಿಂದ ಅಂತೂ ನಿಮಗೆ ಒಳ್ಳೆ ರಿಸಲ್ಟ್ಸ್ ಆ್ಯಂಡ್ ಪರ್ಮನೆಂಟ್ ರಿಸಲ್ಟ್ಸ್ ಬರುತ್ತೆ. ಬಟ್ ಹೌ ಲಾಂಗ್ ಮೀನ್ಸ್ ಡಿಪೆಂಡ್ಸ್ ಆನ್ ಯುವರ್ ಬಾಡಿ ಸಮ್ಟೈಮ್ಸ್. ಹಾಯ್ ಹಾಯ್ ಮ್ಯಾಮ್, ಹಾಯ್, ಹೆಲೋ. Okay, thank you for information. Thank you for your question. ಮೋಸ್ಟ್ ಕ್ವೆಶನ್ಸ್ ಐ ಆಮ್ ಗೆಟ್ಟಿಂಗ್ ಇಸ್, ತುಂಬ ಯಾವ ಕ್ವೆಶನ್ಸ್ ಬರ್ತಿದೆ ಅಂತಂದರೆ ಸೈಡ್ ಎಫೆಕ್ಟ್ಸ್. ಖಂಡಿತ ಸೈಡ್ ಎಫೆಕ್ಟ್ಸ್ ಯಾವುದೂ ಇರಲ್ಲ. ನಾನು ಮತ್ತೆ ಹೇಳ್ತಿದ್ದೀನಿ, ಇಂಟರ್ನಲ್ ಟ್ರೀಟ್ಮೆಂಟ್ ಯಾವುದು ಇಲ್ಲದೆ ಇರೋ ಕಾರಣ, ಎಲ್ಲ ಟ್ರೀಟ್ಮೆಂಟ್ ಕೂಡ ನಿಮಗೆ ಎಕ್ಸ್ಟರ್ನಲಿ ಇರೋ ಕಾರಣ ಖಂಡಿತ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರಲ್ಲ. ಸೊ ಯು ಕ್ಯಾನ್ ಪ್ರಿಫರ್ ಕಲರ್ಸ್, ಯು ಕ್ಯಾನ್ ಜಾಯಿನ್ ಕಲರ್ಸ್ ಫಾರ್ ಯುವರ್ ವೆಯ್ಟ್ ಲಾಸ್. ಯಾವುದೇ ರೀತಿ ಆಸ್ ಐ ಸೆಡ್, ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಆಗಲಿ, ಲೈಕ್ ಟ್ಯಾಬ್ಲೆಟ್ಸ್ ಆಗಲಿ, ಸೊ ಈ ಥರ ಇದ್ದರೆ ಯಾವುದೇ ರೀತಿ ಸರ್ಜರೀಸ್, ಸೊ ಇದು ಯಾವುದೂ ಇರಲ್ಲ. ಜಸ್ಟ್ ಎನರ್ಜಿ ಬೇಸ್ಡ್ ಡಿವೈಸಸ್ಸಿಂದ ನಿಮಗೆ ಟ್ರೀಟ್ಮೆಂಟ್ ಇರುತ್ತೆ. ಸೊ ಯು ಕ್ಯಾನ್ ಪ್ರಿಫರ್ ಕಲರ್ಸ್. ಹಾಯ್ ಮ್ಯಾಮ್, ಹಾಯ್. ಸೊ ಆ್ಯಂಡ್ ಆಲ್ಸೋ ಕಲರ್ಸಲ್ಲಿ ವೆಯ್ಟ್ ಲಾಸ್ಗೆ, ಇಂಚ್ ಲಾಸ್ಗೆ, ಟೈಟನಿಂಗಿಗೆ, ಬಾಡಿ ಥೆರಪೀಸ್ ಆಗಿರ್ಬೋದು, ಕ್ರಯೋಮ್ಯಾಟಿಕ್ ಆಗಿರ್ಬೋದು, ಲೈಪೋಜೆಲ್, ಸೊ ಪ್ರತಿಯೊಂದಕ್ಕೂ ಟ್ರೀಟ್ಮೆಂಟ್ಸ್ ಇದೆ. ಸೊ ಆ್ಯಂಡ್ ಆಲ್ಸೋ ಸ್ಕಿನ್ ಟೈಟ್ನಿಂಗ್. ಸೊ ಸ್ಕಿನ್ ಇವಾಗ ವೆಯ್ಟ್ ಲಾಸ್ ಆದಮೇಲೆ ಫಾರ್ ಎಕ್ಸಾಂಪಲ್ ನೀವು ಒಂದು 100 ಅಥವಾ 110 ಈ ಥರ ವೆಯ್ಟ್ ಇದ್ದೀರಾ. ಸೊ ಯು ಕಮ್ ಟು 80 kg. ಸೊ 80 ಅಥವಾ 90 kg ಬಂದಾಗ ಆಬ್ವಿಯಸ್ಲಿ ಸ್ಕಿನ್ ಲೂಸ್ ಆಗುತ್ತೆ. ಸೊ ಸ್ಕಿನ್ ಲೂಸ್ನಿಂಗ್ ಆಗಿದ್ದಾಗ ಸೊ ಅದಕ್ಕೂ ಕೂಡ ಸ್ಕಿನ್ ಟೈಟ್ನಿಂಗ್ಗೆ ಟ್ರೀಟ್ಮೆಂಟು. ಸೊ ಡೆಫಿನೆಟ್ಲಿ ಆ ಥರ ಕಂಡೀಷನಲ್ಲಿ ಕೂಡ ನಿಮಗೆ ಟ್ರೀಟ್ಮೆಂಟ್ಸ್ ಇದೆ. Is treatments are expensive at colors? Definitely no, everything will be affordable in price.
So is treatments are expensive at colors? Definitely no. Everything is in affordable pricings only. Based on your convenience only, convenient only it will be there. Hi ma'am, hi, hello, hello. So as I was talking about treatments, so if you are looking for earlier weight loss, like ಬೇಗ ನನಗೆ ರಿಸಲ್ಟ್ಸ್ ಬೇಕು, ಬೇಗ ವೆಯ್ಟ್ ಲಾಸ್ ಬೇಕು, ಲೈಕ್ ನನಗೆ ಮದುವೆ ಇದೆ, ಸೊ ಈ ಥರ ಇದ್ರೂ ಕೂಡ ವಿ ಹ್ಯಾವ್ ಟ್ರೀಟ್ಮೆಂಟ್ಸ್ ಲೈಕ್ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಲೈಕ್ ಕೂಲ್ ಕ್ರಯೋಮ್ಯಾಟಿಕ್ ಇರ್ಬೋದು, ಎವಾಲ್ವೆಕ್ಸ್ ಇರ್ಬೋದು. ಸೊ ಈ ಥರನೂ ನಮ್ಮ ಹತ್ರ ಟ್ರೀಟ್ಮೆಂಟ್ಸ್ ಇದೆ. ಸೊ ಅದರಿಂದ ಕೂಡ ನೀವು ಲೈಕ್ ಬೇಗ ವೆಯ್ಟ್ ಲಾಸ್ ಆಗ್ಬೋದು. ಸೊ ಅದೆಲ್ಲ ಅಡ್ವಾನ್ಸ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಕೂಡ ಬೇಗ ಬರುತ್ತೆ. What is IL treatment, which is an instant inch loss treatment. Hi ma'am, hi, hi, hello ma'am, hello. Madam, in 1 month how much weight can I reduce? Again I said depends on your body. So in a single session you are going to lose half a kg, like that. 1 month ತನಕ ನೀವು ಎಷ್ಟು ಸಲ ಟ್ರೀಟ್ಮೆಂಟಿಗೆ ಬರ್ತಿರೋ, ಬೇಸಿಕಲಿ ವೀಕ್ಲಿ 2 ಟೈಮ್ಸೇ. ಸೊ 1 ಮಂತಲ್ಲಿ ನೀವು ಎಷ್ಟು ಸಲ ಟ್ರೀಟ್ಮೆಂಟ್ಗೆ ಬರ್ತಿರೋ, ಸೊ ಬೇಸ್ಡ್ ಆನ್ ದ್ಯಾಟ್ ನಿಮ್ಮ ವೆಯ್ಟ್ ಲಾಸ್ ಇರುತ್ತೆ. ಸೊ 1 ಸೆಷನಲ್ಲಿ ಮಿನಿಮಮ್ 500 to 600 ಗ್ರಾಮ್ಸ್, ಲೈಕ್ ಮಿನಿಮಮ್ ಹಾಫ್ a kg to 1 kg ವೆಯ್ಟ್ ಲಾಸ್ ಇರುತ್ತೆ. ಸೊ ಆ ಥರ ನೀವು 1 ಮಂತ್ವರೆಗೂ ಎಷ್ಟು ಸಲ ಬರ್ತಿರೋ, ಸೊ ಬೇಸ್ಡ್ ಆನ್ ದ್ಯಾಟ್ ನಿಮ್ಮ ವೆಯ್ಟ್ ಲಾಸ್ 1 ಮಂತಲ್ಲಿರುತ್ತೆ. Weight is 90. Yeah, definitely you can join colors if you are overweight. So 90 kgs idira antandre you can join colors. Definitely you will get good results. And ನೀವು ಏನು weight loss expect ಮಾಡ್ತಿದ್ರೋ ಖಂಡಿತ weight loss ಬರುತ್ತೆ. And most questions, ಸೊ ಕೆಲವೊಂದು ಕ್ವೆಶನ್ಸ್ ಹೇಗೆ ಇದೆ ಅಂತಂದರೆ, ಹೌ ಟು ಮೇಂಟೈನ್ ಲಾಂಗ್ ಟರ್ಮ್ ರಿಸಲ್ಟ್ಸ್. ಸೊ ನಮಗೆ ಬಂದಿರೋಂಥ ರಿಸಲ್ಟ್ಸನ್ನು ನಾವು ಯಾವ ಥರ ಮೇಂಟೈನ್ ಮಾಡ್ಕೊಬೇಕು ಅಂತ. ಸೊ ಯಾವ ಥರ ಮೇಂಟೈನ್ ಮಾಡ್ಕೊಬೇಕು ಅಂತಂದರೆ, ಇಟ್ಸ್ ಲೈಕ್ ಸಸ್ಟೈನಬಿಲಿಟಿ. ಸೊ ನಿಮ್ಮ ಲೈಫ್ ಸ್ಟೈಲ್ ಸಸ್ಟೈನಬಿಲಿಟಿ ಬಗ್ಗೆ ನೀವು ಫೋಕಸ್ ಮಾಡಬೇಕು. ಸೊ ಸೆಲ್ಫ್ ಕೇರಿಂಗ್ ಇರಬೇಕು. ದೆನ್ ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು. ಸೊ ಬ್ಯಾಲೆನ್ಸ್ ಡಯಟ್ ಆ್ಯಸ್ ಐ ಸೆಡ್, ಸೊ ಬ್ಯಾಲೆನ್ಸ್ಡ್ ನ್ಯೂಟ್ರಿಯೆಂಟ್ಸ್ ಇರುವಂತಹ ಡಯಟನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಪ್ರತಿಯೊಂದು ನ್ಯೂಟ್ರಿಯೆಂಟ್ನ ನೀವು ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಸೊ ಈ ಥರ. ಸೊ ಆ್ಯಂಡ್ ಲೈಕ್ ಡಿಸ್ಟರ್ಬೆನ್ಸ್ ಈಟಿಂಗ್ ಇರಬಾರ್ದು. ಲೈಕ್ ಫುಡ್ ತೊಗೊಬೇಕಾದ್ರೆ ಟಿ ವಿ ನೋಡೋದಾಗಿರಲಿ, ಲೈಕ್ ಗ್ಯಾಜ್ಗೆಟ್ಸ್ ಯೂಸ್ ಮಾಡೋದಾಗಿರಲಿ, ಆರ್ ಎಲ್ಸ್ ವಿತ್ ವರ್ಕ್ ಮಾಡ್ತಾ ಫುಡ್ ತೊಗೊಳೋದಾಗಿರಲಿ. ಸೊ ಈ ಥರ ಎಲ್ಲ ಮಾಡಬಾರ್ದು. ಆ್ಯಂಡ್ ಆಲ್ಸೋ ಪೋರ್ಷನ್ ಕಂಟ್ರೋಲ್ ಇರಬೇಕು. ಪೋರ್ಷನ್ ಕಂಟ್ರೋಲ್ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನೀವೇನಾದರೂ ಗ್ಯಾಜ್ಗೆಟ್ಸ್ ಯೂಸ್ ಮಾಡಿ ಊಟ ಮಾಡ್ತಿದ್ದೀರಾ ಅಂತಂದರೆ, ಆರ್ ಎಲ್ಸ್ ಯಾವುದೋ ಮೀಲ್ ತೊಗೊತಿದ್ದೀರಾ ಅಂತಂದರೆ, ಡೆಫಿನೆಟ್ಲಿ ಕ್ಯಾಲೋರಿ ಇಂಟೇಕ್ ಹೈಯೇ ಇರುತ್ತೆ. ಸೊ ಈ ಥರ ಯಾವುದು ಮಾಡದೆ, ಸೊ ನಿಮ್ಮನ್ನು ನೀವು ಸೆಲ್ಫ್ ಕೇರ್ ಮಾಡಿ ನಿಮ್ಮ ಲೈಫ್ ಸಸ್ಟೈನಬಿಲಿಟಿನ ಫೋಕಸ್ ಮಾಡಿದರೆ, ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಲೈಕ್ ಯು ಕ್ಯಾನ್ ಮೇಂಟೈನ್ ಯುವರ್ ರಿಸಲ್ಟ್ಸ್ ಲಾಂಗ್ ಟರ್ಮ್ಲಿ. How much session in 1 month we can take? Like weekly twice. Based on that, for 1 month you can take treatment.
So, and also you need to maintain your stress. So stress, sleep, so everything you need to maintain. For to maintain the long time result means you need to maintain all those stress related things and also sleep related things. Amount, please visit your nearby Colors branch, so they'll explain you regarding the treatment and the amount. Hi, hi, hi ma'am, hi, hello. Thank you ma'am, thank you for your question. So majorly like to do weight loss or to do diet, so meal time, quantity of food and quality of foods are very important. Please maintain these three, like quality of food should is important and quantity of food is important, and also meal gap. For example, if you are taking your breakfast by 11 o'clock means, so you need by 1 o'clock only you can't take your lunch, so that is also the reason for weight gain. So you will be skipping your lunch and you may feel bloating or gastric, and that leads to weight gain. So please maintain your meal time too, and also quantity. So quantity, like how much, like breakfast how much and lunch and dinner, and also quality of food, not only junks, all the nutrients you need to include. Hi ma'am, hi. Hi ma'am, hi, hello. So during diabetes, yes, during diabetes also you can join Colors, so you will get results. And also, hi, hi. So pre-diabetic and hypothyroid. So can I, is this diseases are curable? So first thing is some health conditions like diabetes, hypertension, hypothyroid, these are all uncurable. So we can't cure those things, but we can control. ಸೊ ಈ ಥರ ಟೆನ್ಷನ್ ಆಗಿರ್ಬೋದು, ಹೈಪೋಥೈರಾಯ್ಡ್ ಆಗಿರ್ಬೋದು, ಆರ್ ಎಲ್ಸ್ ಡಯಾಬಿಟೀಸ್ ಆಗಿರ್ಬೋದು. ಸೊ ಕೆಲವೊಂದು ಈ ಥರ ಹೆಲ್ತ್ ಕಂಡೀಷನ್ಸ್ನ ನಾವು ಕ್ಯೂರ್ ಮಾಡೋಕ್ಕಾಗಲ್ಲ, ಬಟ್ ಕಂಟ್ರೋಲ್ ಮಾಡ್ಬೋದು. ಸೊ ಇದೆಲ್ಲ ಹೆಲ್ತ್ ಕಂಡೀಷನ್ಸ್ ಯಾವಾಗ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದಾಗ ಎಕ್ಸೆಸ್ ವೆಯ್ಟ್ ಗೇನ್ ಆದಾಗ. ಸೊ ಥ್ರೂ ವೆಯ್ಟ್ ಲಾಸ್ ಮಾಡೋದ್ರಿಂದ ಸೊ ಈ ಥರ ಹೆಲ್ತ್ ಕಂಡೀಷನ್ಸ್ನ ನೀವು ಲೈಕ್ ಕಂಟ್ರೋಲ್ ಮಾಡ್ಬೋದು. ಸೊ ಆ್ಯಸ್ ಯು ಸೆಡ್ ಪ್ರೀ ಡಯಾಬಿಟಿಕ್, ಸೊ ಇವಾಗಿಂದಲೇ ನಿಮ್ಮ ವೆಯ್ಟ್ನ ಲಾಸ್ ಮಾಡೋದ್ರಿಂದ ಸೊ ನೆಕ್ಸ್ಟ್ ಸ್ಟೆಪ್ ಆಫ್ ಡಯಾಬಿಟಿಕ್ನ ನೀವು ಕಂಟ್ರೋಲ್ ಮಾಡ್ಬೋದು.
Hi ma'am. Hi. Thank you so much who and all asked the questions. I feel I have completed all your questions and I feel I have cleared all your like queries or doubts. So thank you so much for your questions. So eat right, take right decision, and right place gives you right decision. Please please visit Colors and join Colors. I would like to thank Colors for giving me this opportunity to represent Colors through this platform. Thank you.